ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಕುಮಾರ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ. ಬಂಧುಗಳೇ, ನೀವೆಲ್ಲ ಗಮನಿಸಿರುವಂತೆ ಏನು ಗದಗ ಜಿಲ್ಲೆಯ ಶಿರಟ್ಟಿಯ ಶಾಸಕರಾದ ಡಾಕ್ಟರ್ ಚಂದ್ರು ಅವ್ರನ್ನ ದೇಶಪ್ರೇಮಿ ಪಕ್ಷದ ದೇಶಪ್ರೇಮಿಯಾದ ಡಾಕ್ಟರ್ ಚಂದ್ರು ಅವ್ರನ್ನ ಇಂದು ಲೋಕಾಯುಕ್ತ ಅಧಿಕಾರಿಗಳು ಏನು ದೇಶದ ಅಭಿವೃದ್ಧಿಗಾಗಿ, ದೇಶದ ಭವಿಷ್ಯಕ್ಕಾಗಿ, ದೇಶದಲ್ಲಿ ಮತ್ತು ಅವರ ಕ್ಷೇತ್ರದ ಅಭಿವೃದ್ಧಿಗಾಗಿ ಏನು ಲಂಚವನ್ನು ಪಡೆಯುತ್ತಾ ಇದ್ರು, ಅಂಥ ಸಂದರ್ಭದಲ್ಲಿ ಏನು ಲೋಕಾಯುಕ್ತ ಅಧಿಕಾರಿಗಳು ರೈಡ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸನ ಮಾಡಿದ್ದಾರೆ. ಇವತ್ತು BJPಯ ಏನು ಪಕ್ಷದವ್ರು ಹೇಳ್ಕೊಳ್ಳುವಂಥದ್ದು, ನಾವು ದೇಶ ಪ್ರೇಮಿಗಳು, ನಾವು ಭ್ರಷ್ಟಾಚಾರಿಗಳಲ್ಲ. ಮೋದಿ ಅವರು ಹೇಳ್ತಾರೆ ನಾನು ತಿನ್ನಲ್ಲ, ತಿನ್ನೋರ್ಗೂ ಬಿಡಲ್ಲ ಅಂತ. ಆದರೆ ಇವತ್ತು ಅವರದೇ ಪಕ್ಷದ ಶಾಸಕರಾಗಿರುವಂಥ ಡಾಕ್ಟರ್ ಚಂದ್ರು ಅವರು ಇವತ್ತು ಲಂಚ ಪಡೆಯುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತಕ್ಕೆ ಸಿಗಾಕೊಂಡಿದ್ದಾರೆ. ಇವರನ್ನು BJPಯ ನಿಜವಾಗಲೂ ಪ್ರಾಮಾಣಿಕರು ಇದ್ದರೆ ಇವತ್ತು ಉಚ್ಚಾಟನೆ ಮಾಡಬೇಕು BJPಯಿಂದ. ಆದರೆ ಆ ಕೆಲಸನ ಈ BJPಯವರು ಮಾಡ್ತಾರಾ? ಇದನ್ನು ಬೇಕಾದ್ರೆ ಅವರು ಅದೇ ನಾನು ಹೇಳಿದ್ನಲ್ಲ, ಲಂಚ ತೆಗೆದುಕೊಂಡಿದೆ ಅಂತ ಕೇಳಿದ್ರೆ ದೇಶದ ಅಭಿವೃದ್ಧಿಗಾಗಿ, ದೇಶದ ಭವಿಷ್ಯಕ್ಕಾಗಿ, ದೇಶದ ರಕ್ಷಣೆಗಾಗಿ ನಮ್ಮ ಶಾಸಕರು ಲಂಚವನ್ನು ತೆಗೆದುಕೊಂಡ್ರು ಅಂತ ಬೇಕಾದ್ರೆ ಪುಂಗಿ ಬಿಡುವಂಥ ಕೆಲಸನ ನಾಳೆ ಮಾಡ್ತಾರೆ. ಬಂಧುಗಳೇ, ಇವತ್ತು ಏನು BJPಯ ಪ್ರಾಮಾಣಿಕ ಕಾರ್ಯಕರ್ತರಿದ್ದಾರೆ, ದಯವಿಟ್ಟು ನೀವು ಬೀದಿಗಿಳಿದು ಹೋರಾಟ ಮಾಡೋದ್ರ ಮೂಲಕ ಇವರು ಅಧಿಕಾರಕ್ಕೆ ಸಿಗ್ತಾ ಇದೆ. ಇವರು ನಾವು ಕಟ್ಟುವಂಥ ತೆರಿಗೆಯನ್ನು ಲೂಟಿ ಮಾಡುವಂಥ ಕೆಲಸನ ಮಾಡ್ತಾ ಇದ್ದಾರೆ. BJPಯ ಪ್ರಾಮಾಣಿಕ ಕಾರ್ಯಕರ್ತರುಗಳು ಎಚ್ಚೆತ್ಕೊಳ್ಳಿ. ಇಂಥ ನೀಚರನ್ನ, ಇಂಥ ಭ್ರಷ್ಟರನ್ನ, ದೇಶಪ್ರೇಮಿಗಳನ್ನು ನಂಬೋದನ್ನು ಬಿಡಿ. ಪ್ರಾಮಾಣಿಕರಿಗೆ ನೀವು ಸಪೋರ್ಟ್ ಮಾಡಿ, ಪ್ರಾಮಾಣಿಕ ಪರವಾಗಿ ನಿಲ್ಲಿ. ಇಂಥ ದೇಶದ್ರೋಹಿಗಳನ್ನ ಏನು ಭ್ರಷ್ಟಾಚಾರ ಮಾಡಿ, ಅನ್ಯಾಯಗಳು ಮಾಡಿ, ಅಕ್ರಮಗಳು ಮಾಡಿ ಜೈಲಿಗೆ ಹೋಗೋರನ್ನ ಸಪೋರ್ಟ್ ಮಾಡೋದನ್ನು ಬಿಟ್ಟು ಪ್ರಾಮಾಣಿಕರ ಪರವಾಗಿ ನೀವು ನಿಂತು ಕೆಲಸನ ಮಾಡಿ ಅಂತ ಹೇಳ್ತಾ, ಮತ್ತು ಏನು ಜನಸಾಮಾನ್ಯರು ಕಷ್ಟಪಟ್ಟು ತೆರಿಗೆಯನ್ನು ಕಟ್ತಾರೆ, ಕಷ್ಟಪಟ್ಟು ಏನು ಇವತ್ತು ಆಟೋ ಡ್ರೈವರ್ ಆಗಿರ್ಬೋದು, ತೆಳ್ಳೋ ಗಾಡಿ ಆಗಿರ್ಬೋದು, ತೆಳ್ಳೋ ಗಾಡೀಲಿ ವ್ಯಾಪಾರ ಮಾಡುವಂಥವ್ರು, ಬೆಳಗ್ಗೆ ಹೂವು ಕಟ್ಟುವಂಥವ್ರು, ರಾತ್ರಿ ಬೀದಿ ವ್ಯಾಪಾರಿಗಳಲ್ಲಿ ವ್ಯಾಪಾರ ಮಾಡುವಂಥವ್ರು, ಪ್ರತಿಯೊಂದಕ್ಕೂ ಇವತ್ತು ಪ್ರತಿಯೊಂದು ವಸ್ತು ತಗೊಂಡ್ರು ನಾವು ದಿನನಿತ್ಯ ಬಳಸುವಂಥ ಎಲ್ಲ ವಸ್ತುಗಳಿಗೂ ತೆರಿಗೆನ ಕಟ್ತೀವಿ. ನಾವು ತೆರಿಗೆ ಕಟ್ಟುವಂಥದ್ದು ದೇಶದ ಅಭಿವೃದ್ಧಿಗಾಗಿ. ಆದರೆ ಇವತ್ತು ಭ್ರಷ್ಟ ರಾಜಕಾರಣಿಗಳು ದೇಶ ಪ್ರೇಮದ ಹೆಸರಲ್ಲಿ ನಮ್ಮನ್ನು ಯಾಮಾರಿಸುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಟೈಮ್ ಬಂದಾಗ ಜಾತಿ ಕಾರಣಕ್ಕೋ, ಧರ್ಮದ ಕಾರಣಕ್ಕೋ, ಇಲ್ಲ ಯಾವುದೋ ಹಣ ಕೊಟ್ಟರು, ನಮಗೆ ಬೇರೆ ಏನೇನೋ ಆಮಿಷಗಳನ್ನ ಒಡ್ಡಿದ್ರು ಅನ್ನೋ ಕಾರಣಕ್ಕೆ ನಾವು ವೋಟ್ ಹಾಕಿದ್ರೆ ನಮ್ಮ ಮಕ್ಕಳು ಭವಿಷ್ಯಗಳು ಹಾಳಾಗೋಗುತ್ತೆ. ಇವತ್ತು MBBS ಸೀಟ್ ತಗೋಬೇಕು ಅಂದರೆ ಏನು ಕೋಟ್ಯಾಂತರ ರೂಪಾಯಿ ನಾವು ಸುರಿಬೇಕು. ನಮ್ಮ ಮಕ್ಕಳು ಓದಿ ಪೊಲೀಸ್ ಕೆಲಸ ಆಗಬೇಕು ಅಂದರೆ ಲಕ್ಷಾಂತರ ರೂಪಾಯಿನ ಲಂಚವಾಗಿ ಕೊಡಬೇಕು. ದಯವಿಟ್ಟು ಜನಸಾಮಾನ್ಯರುಗಳು ಇದನ್ನೆಲ್ಲ ಗಮನಿಸಬೇಕು. ನಿಮ್ಮ ಮಕ್ಕಳು ಭವಿಷ್ಯನ ನಿಮ್ಮ ಕೈಯಾರೆ ಹಾಳು ಮಾಡುವಂಥದ್ದನ್ನು ನಿಲ್ಲಿಸಬೇಕು. ಪ್ರಾಮಾಣಿಕರನ್ನ ಆಯ್ಕೆ ಮಾಡಿದ್ರೆ ಇಂಥ ಸಮಸ್ಯೆಗಳು, ಭ್ರಷ್ಟಾಚಾರ ನಿಲ್ಲುತ್ತೆ. ಇವತ್ತು ಪೊಲೀಸ್ನವರೇ ಖುದ್ದಾಗಿ ಕಳ್ತನ ಮಾಡಿಸುವಂಥದ್ದು ಆಗ್ತಾಯಿದೆ. ನಿಮ್ಮ ಮನೇಲಿ ಕಳ್ತನ ಆಗಿದ್ದರೆ ಪೊಲೀಸ್ನವರು ಹಿಡಿದು ಅದನ್ನು ಅವರೇ ವಶಪಡಿಸ್ಕೊಳ್ಳುವಂಥದ್ದು ಆಗ್ತಾಯಿದೆ. ಎಲ್ಲ ಗಮನಿಸ್ತಾ ಇದ್ದೀರಾ, ಎಲ್ಲ ಸರಿ ಹೋಗಬೇಕು. ನಿನ್ನೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಬ್ಬ ಭ್ರಷ್ಟ ಲೋಕಾಯುಕ್ತ ರೈಡ್ ಆದಾಗ ಅವನು ಮನೇಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಸಿಕ್ತು, ಆದರೆ ಮಾರನೇ ದಿವಸ ಅವನು ಕೆಲಸ ಮಾಡ್ತಿದ್ದ. ಇವತ್ತು ಭ್ರಷ್ಟ ರಾಜಕಾರಣಿಗಳು, ಇವತ್ತು ಸಿದ್ದರಾಮಯ್ಯನವ್ರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಅನ್ನೋದಿದ್ದರೆ ಅವನ್ನ ಕೆಲಸದಿಂದ ವಜಾ ಮಾಡಬೇಕಾಯಿತು. ಆದರೆ ಅವನು ಮಾರನೇ ದಿವಸ ರಾಜಾರೋಷವಾಗಿ ಬಂದು ಕೆಲಸ ಮಾಡ್ತಿದ್ದ. ನೋಡ್ಬೋದು, ಇವತ್ತು ಭ್ರಷ್ಟಾಚಾರ ಮಾಡಿ ಅವನು ಆರಾಮಾಗಿರ್ಬೋದು ಅಂದರೆ ಎಷ್ಟರ ಮಟ್ಟಿಗೆ ಇವತ್ತು ಭ್ರಷ್ಟ ರಾಜಕಾರಣಿಗಳು ಅವ್ರ ಹಿಂದೆ ಬೆನ್ನಿಗೆ ನಿಂತಿದ್ದಾರೆ ಅನ್ನೋದನ್ನು ನೀವೆಲ್ಲ ಗಮನಿಸಬೇಕು. ದಯವಿಟ್ಟು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕರನ್ನು ಆಯ್ಕೆ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯನ ನಿಮ್ಮ ಕೈಯಾರೆ ಹಾಳು ಮಾಡಬೇಡಿ. ಏಕೆಂದರೆ ಇವತ್ತು ಸರ್ಕಾರಿ ಹಾಸ್ಪಿಟ್ಲ್ಗಳು ಸರಿಯಾಗಿಲ್ಲ, ಸರ್ಕಾರಿ ಶಾಲೆಗಳು ಸರಿಯಾಗಿಲ್ಲ. ಇವತ್ತು ಎಷ್ಟೋ ಶಾಲೆಗಳು, ಆಸ್ಪತ್ರೆಗಳು ರಾಜಕಾರಣಿಗಳದು. ನಮಗೆ ಸರ್ಕಾರಿ ಶಾಲೆಗಳನ್ನ ಯಾಕೆ ಕಟ್ತಾ ಇಲ್ಲ ಅಂದರೆ ಪ್ರೈವೇಟ್ ಶಾಲೆಗಳನ್ನ ಮುಚ್ಚಬೇಕಾಯ್ತದೆ. ಇವತ್ತು ಪ್ರೈವೇಟ್ ಶಾಲೆಗಳು ಕಂಪ್ಲೀಟಾಗಿ ರಾಜಕಾರಣಿಗಳದು, ಆಸ್ಪತ್ರೆಗಳು ರಾಜಕಾರಣಿಗಳದು. ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳನ್ನ ಕಟ್ತಾ ಇಲ್ಲ. ನಮ್ಮ ಹತ್ರ ಎಲ್ಲ ಯಾವುದಾದ್ರೂ ರೀತಿಯಲ್ಲಿ ಸುಲಿಗೆ ಮಾಡಬೇಕು, ಅವ್ರ ಮಕ್ಕಳು ಅವ್ರು ಮಾತ್ರ ಚೆನ್ನಾಗಿರಬೇಕು, ನಾವು ಕಿತ್ತಾಡ್ಕೊಂಡು ಸಾಯಬೇಕು ಅನ್ನೋ ದೃಷ್ಟಿಯಿಂದ ಇವರು ದರೋಡೆಗಳ್ನ ಮಾಡ್ತಾ, ಅಂದರೆ ಲೂಟಿಗಳ್ನ ಮಾಡ್ತಾ, ಭ್ರಷ್ಟಾಚಾರ ಮಾಡ್ತಾ, ಇವ್ರ ಮಕ್ಕಳು ಇವ್ರು ಚೆನ್ನಾಗಿರಬೇಕು ಅಂತ ನಮ್ಮನ್ನು ದೇಶ ಪ್ರೇಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ ನಮ್ಮನ್ನು ಕಿತ್ತಾಡುವಂತೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಇವ್ರ ಕುತಂತ್ರನ ಅರ್ಥ ಮಾಡ್ಕೊಂಡು ಪ್ರಾಮಾಣಿಕರಿಗೆ ಮುಂದಿನ ದಿನಗಳಲ್ಲಿ ವೋಟ್ ಮಾಡಿ, ಪ್ರಾಮಾಣಿಕರನ್ನ ಆಯ್ಕೆ ಮಾಡಿದ್ರೆ ಮಾತ್ರನೇ ಈ ವ್ಯವಸ್ಥೆ ಸರಿ ಹೋಗುವಂಥದ್ದು. ನಾವು ಇಂಥ ಅಯೋಗ್ಯರನ್ನ, ನೀಚರನ್ನ ನಾವು ನಂಬಲಿಲ್ಲ ಅಂದರೆ ಪ್ರಾಮಾಣಿಕರನ್ನು ನಂಬಿ ವೋಟ್ ಮಾಡಿ
ಇಲ್ಲ ಅಂದರೆ ಇವರು ನಮ್ಮ ದೇಶವನ್ನು ಹಾಳು ಮಾಡ್ತಾರೆ, ನಮ್ಮ ರಾಜ್ಯವನ್ನು ಹಾಳು ಮಾಡ್ತಾರೆ. ಇವತ್ತು ರಾಜ್ಯದಲ್ಲಿ ಕನ್ನಡಿಗರ ಸ್ಥಿತಿ ಎಷ್ಟು ಹಾಳಾಗೋಗಿದೆ ಅನ್ನೋದು ನೋಡಿದ್ದೀರಾ. ಎಲ್ಲಿಂದನೋ ಬಂದಿರುವಂಥವ್ರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಆದರೂ ಈ ರಾಜಕಾರಣಿಗಳು ತಲೆ ಕೆಡಿಸ್ಕೊಳ್ಳೋಂತಲ್ಲ, ಅದಕ್ಕೆ ಒಂದಷ್ಟು ಕಾನೂನುಗಳನ್ನ ತರುವಂಥ ಕೆಲಸನ ಮಾಡಲ್ಲ. ಇವರೆಲ್ಲ ಗುಲಾಮ್ಗಿರಿಲಿ ಹೈಕಮಾಂಡ್ ಹೇಳುವಂಥ ಮಾತನ್ನು ಕೇಳುವಂಥ ನೀಚರು ಇವರೆಲ್ಲ. ಇವರು ಕನ್ನಡಿಗರನ್ನ ಹಿತವನ್ನು ಬಯಸೋದಿಲ್ಲ. ದಯವಿಟ್ಟು ಏನಿವತ್ತು ಭ್ರಷ್ಟ ಅವನು ದೇಶ ಪ್ರೇಮಿ ಅಲ್ಲ, ದೇಶ ಪ್ರೇಮಿ ಅಂತ ನಕಲಿ, ಅವನು ದೇಶ ಪ್ರೇಮಿ ಅಂತ ಮುಖವಾಡನ ಧರಿಸಿ ನಮ್ಮನ್ನು ಯಾಮಾರಿಸಿ, ಜನಸಾಮಾನ್ಯರನ್ನು ಯಾಮಾರಿಸಿ ನಮ್ಮ ದುಡ್ಡನ್ನ ಲೂಟಿ ಮಾಡುವಂಥ ಡಕಾಯಿತ ಇವರು. ದಯವಿಟ್ಟು ಇವರಿಂದ ದೂರ ಇರಿ ಮತ್ತು ಇವರನ್ನು ಆಯ್ಕೆ ಮಾಡುವಂಥದ್ದನ್ನು ನಿಲ್ಲಿಸಿ ಪ್ರಾಮಾಣಿಕರನ್ನು ಆಯ್ಕೆ ಮಾಡಿ ರಾಜ್ಯದ ದೇಶದ ಭವಿಷ್ಯನ ಉಳಿಸಬೇಕು ಮತ್ತು ನಿಮ್ಮ ಭವಿಷ್ಯನ ಕಾಪಾಡ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.